ಬಳ್ಳಾರಿ ಜೈಲ್ಗೆ ದರ್ಶನ್ ಶಿಫ್ಟ್. ಬಳ್ಳಾರಿ ದರ್ಶನ್ ಬಳ್ಳಾರಿ ಜೈಲ್ಗೆ, ಪವನ್ ಮೈಸೂರು ಜೈಲ್ಗೆ, ರಾಘವೇಂದ್ರ ಮೈಸೂರು ಜೈಲ್ಗೆ, ನಂದೀಶ್ ಮೈಸೂರು ಜೈಲ್ಗೆ, ಜಗದೀಶ್ ಶಿವಮೊಗ್ಗ ಜೈಲ್ಗೆ, ಧನರಾಜ್ ಧಾರವಾಡ, ವಿನಯ್ ವಿಜಯಪುರ, ನಾಗರಾಜ್ ಗುಲ್ಬರ್ಗ, ಲಕ್ಷ್ಮಣ ಶಿವಮೊಗ್ಗ, ಪ್ರದೋಷ್ ಬೆಳಗಾವಿ, ಪವಿತ್ರ ಗೌಡ ಪರಪ್ಪನಗ್ರಹಾರ, ಅನುಕುಮಾರ್ ಪರಪ್ಪನಗ್ರಹಾರ, ದೀಪಕ್ ಪರಪ್ಪನಗ್ರಹಾರ, ರವಿ ತುಮಕೂರು ಜೈಲ್, ಕಾರ್ತಿಕ್ ತುಮಕೂರು ಜೈಲ್, ನಿಖಿಲ್ ತುಮಕೂರು ಜೈಲ್, ಕೇಶವಮೂರ್ತಿ ತುಮಕೂರು ಜೈಲ್. ಸರ್ಕಾರ ಒಂದು ವೇಳೆ ರಾಜ್ಯ ಸರ್ಕಾರ ಒಂದು ವೇಳೆ ಇದನ್ನು ಮಾಡಿದ್ದಿದ್ರೆ ಕೆಲವು ಅನುಮಾನಗಳು ಹುಟ್ಟುತ್ತಾ ಇತ್ತು. ಆದರೆ ಕೋರ್ಟ್ ಆದೇಶ ಆಗಿರೋ ಕಾರಣಕ್ಕಾಗಿ ಅಂಥ ಹುಚ್ಚು ಸಾಹಸಗಳನ್ನು ಮಾಡಲಾರರು ಅನ್ನುವಂಥ ವಿಶ್ವಾಸ ಇದೆ. ಯಾಕಂದರೆ ಜಮೀರ್ ಅಹ್ಮದ್ ಖಾನ್ ಬಳ್ಳಾರಿ ಉಸ್ತುವಾರಿ, ಜಮೀರ್ ಅಹ್ಮದ್ ಖಾನ್ ಬಳ್ಳಾರಿ ಉಸ್ತುವಾರಿ. ಇದು ಕಾಕತಾಳೀಯನೋ ರೇಣುಕಾರಾಧ್ಯ ನಮ್ಮೊಂದಿಗೆ ಫೋನೋದಲ್ಲಿದ್ದಾರೆ ಬಳ್ಳಾರಿಯಿಂದ. ರೇಣುಕಾರಾಧ್ಯ, ಒಂದು ಜೈಲಾಧಿಕಾರಿಗಳೇ ಆತನನ್ನು ಕಳಿಸಿದ್ರೂ ಕೂಡ ಕೋರ್ಟ್ಗೆ ಹೇಳಬೇಕಾಗತ್ತೆ, ಕೋರ್ಟ್ಗೆ ರಿಮಾಂಡ್ ಕಾಪಿ ಸಲ್ಲಿಸಬೇಕಾಗತ್ತೆ. ನೋಡಿ, ನಾವು ಇವ್ರನ್ನ ಈ ಥರ ಕಳಿಸ್ತಾ ಇದ್ದೀವಿ ಅಂಥೇಳಿ. ಈಗ ಪೊಲೀಸ್ ಅಧಿಕಾರಿಗಳು ಏನು ಮಾಡಬೇಕು, ಅವ್ರನ್ನ ಕಳಿಸ್ಬೇಕು ಅಂತ ಕೇಳಿದಾಗ ಕೋರ್ಟ್ ನೀಡಿರುವಂಥ ಆದೇಶ. ಆದರೆ ನಮ್ಮ ರಾಜಕಾರಣಿಗಳು ಏನೆಲ್ಲ ಕಸರತ್ತು ಮಾಡ್ತಾರೆ ಅಂತಂದರೆ ಸಮ್ಟೈಮ್ಸ್ ಕೋರ್ಟ್ಗೂ ಕೂಡ ತಪ್ಪು ಮಾಹಿತಿ ಕೊಡ್ತಾರೆ. ಈಗ ಬಳ್ಳಾರಿಗೆ ಶಿಫ್ಟ್ ಆಗಿರುವಂಥದ್ದು, ಜೊತೆಗೆ ಉಸ್ತುವಾರಿ ಸಚಿವರು ಜಮೀರ್ ಅಹ್ಮದ್ ಖಾನ್ ಆಗಿರುವಂಥದ್ದು, ಯಾವ ರೀತಿಯ ಮಾತುಗಳು ಆ ಭಾಗದಲ್ಲಿ ಕೇಳಿ ಬರ್ತಾ ಇದೆ? ಖಂಡಿತ ಜಯಪ್ರಕಾಶ್, ಏನು ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ನೀಡುವಂತೆ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಈಗಾಗಲೇ ಏನು ನ್ಯಾಯಾಲಯ ಆದೇಶ ನೀಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಧ್ಯರಾತ್ರಿ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅಂದ್ರೆ ಕೋರ್ಟ್ ಆದೇಶ ನೀಡೋದಕ್ಕೂ ಮುಂಚೆನೆ ಬೆಳಗಾವಿಯ ಇಂಡಲ್ಗ ಜೈಲು ಹಾಗೂ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಹಿರಿಯ ಅಧಿಕಾರಿಗಳು ಕರೆ ಮಾಡಿಬಿಟ್ಟು ಎಲ್ಲರೂ ಕೂಡ ಸಿದ್ಧರಾಗಿರುವಂತೆ, ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಇಲ್ಲಿ ಪ್ರಮುಖವಾಗಿ ಯಾರನ್ನ ನಾವು ಬಳ್ಳಾರಿ ಜೈಲಿಗೆ ಕಳಿಸ್ತೀವಿ, ಯಾರನ್ನ ಮೈಸೂರಿಗೆ ಕಳಿಸ್ತೀವಿ, ಅಥವಾ ಯಾರನ್ನ ನಾವು ಹಿಂಡಲ್ಗ ಜೈಲಿಗೆ ಕಳಿಸ್ತೀವಿ ಅಂತ ಅಲ್ಲಿ ಹೇಳಿರಲಿಲ್ಲ. ಆದ್ರೆ ಇವರೆಲ್ಲರೂ ಕೂಡ ಸಿದ್ಧರಾಗಿರ್ಬೇಕು. ಕೋರ್ಟ್ ಯಾವ ಜೈಲಿಗೆ ನಾವು ಕಳಿಸ್ತೀವಿ ಅಂತ ಆದೇಶ ಮಾಡುತ್ತೆ, ಆ ಪ್ರಕಾರ ನಾವು ಕಳಿಸ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಕಾಮನ್ ಆಗಿ ನೋಡೋದ್ರೆ ಸಾಮಾನ್ಯ ಕೈದಿ ಆದ್ರೆ ಈ ರೀತಿಯಾದ ಸಿದ್ಧತೆಗಳು ಇರಲ್ಲ. ಆದ್ರೆ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಇದು ಒಂದು ಪೊಲೀಸ್ ಇಲಾಖೆ ಜೊತೆಗೆ ಜೈಲಿಗೆ ಸಂಬಂಧಪಟ್ಟ ವಿಚಾರ. ಯಾಕಂದ್ರೆ ಈಗಾಗಲೇ ಜೈಲು ಅಂದ್ರೆ ಸಿಬ್ಬಂದಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಈಗ ಕೈಗೊಳ್ಳಬೇಕಾಗುತ್ತೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಂತಹ ಸವಲತ್ತುಗಳು ಬಳ್ಳಾರಿ ಜೈಲಿನಲ್ಲಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿರ್ತಕ್ಕಂಥದ್ದು. ಹಿಂದೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ಅಂದ್ರೆ ಅಕ್ರಮ ಅದಿರು ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಾರಿ ಬಳ್ಳಾರಿ ಜೈಲಿನಲ್ಲೂ ಕೂಡ ಇದ್ರು, ಅಂದ್ರೆ ಒಂದು ದಿನದ ಮಟ್ಟಿಗೆ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಐಷಾರಾಮಿಯಾಗಿ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅನ್ನುವ ಒಂದು ಆರೋಪ ಕೂಡ ಇತ್ತು. ಜೊತೆಗೆ ಕೆಲವು ಸಂದರ್ಭದಲ್ಲಿ ಬಳ್ಳಾರಿ ಜೈಲಿನಲ್ಲೂ ಕೂಡ ಗಾಂಜಾ ಕೂಡ ಲಭ್ಯವಾಗಿತ್ತು. ಆದ್ರೆ ಈಗ ದರ್ಶನ ಅವ್ರನ್ನ ಕರ್ಕೊಂಡ್ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲರ ಕಣ್ಣು ಈಗ ಬಳ್ಳಾರಿ ಜೈಲಿನ ಮೇಲೆ ಇರ್ತಕ್ಕಂಥದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜೈಲುಗಳ ಪರಿಸ್ಥಿತಿ ಸೇಮ್ ಪರಪ್ಪನ ಅಗ್ರಹಾರದಂತೆ ಆಗಿದೆ ಅಂತ ಇಲ್ಲಿ ಹೇಳ್ಬಹುದು ಅನ್ನುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ, ನೀವು ಹೇಳ್ದಂಗೆ ರಾಜಕೀಯ ಷಡ್ಯಂತ್ರಗಳು ಕೂಡ ಇದರಲ್ಲಿ ನಡೆದಿರಬಹುದು. ಅಂದ್ರೆ ಬಳ್ಳಾರಿ ಜೈಲಿನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದ್ದಾವೆ ಅನ್ನೋದಕ್ಕಿಂತ ಕೋರ್ಟ್ಗೆ ಇವರು ಬಳ್ಳಾರಿ ಜೈಲು ಅತಿ ಕಠಿಣವಾದ ಜೈಲು ರಾಜ್ಯದಲ್ಲಿ, ಹೀಗಾಗಿ ನಾವು ಅಲ್ಲಿಗೆ ಕಳಿಸ್ತೀವಿ ಅಂತ ಒಂದಷ್ಟು ಸಬಬುಗಳನ್ನ ಕೊಟ್ಟಿರಬಹುದು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಜಮೀರ್ ಅಹ್ಮದ್ ಅವರು, ದರ್ಶನ್ ಅವರು ಸಾಕಷ್ಟು ಆತ್ಮೀಯರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಮತ್ತೆ ಬಳ್ಳಾರಿಯ ಉಸ್ತುವಾರಿ ಸಚಿವರು ಕೂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ರಾಜಕೀಯ ಊಹಾಪೋಹಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಕೋರ್ಟ್ ಕೂಡ ಯಾರ್ಯಾರನ್ನು ಎಲ್ಲಿಗೆ ಅಂತ ಕೇಳಿರುತ್ತೆ. ಯಾಕಂದರೆ ಜೈಲಾಧಿಕಾರಿಗಳಿಗೆ ಕೇಳಿದ ಕಾರಣಕ್ಕಾಗಿ ಇವರೊಂದು ಲಿಸ್ಟ್ ಔಟ್ ಮಾಡಿಕೊಟ್ಟಿರ್ತಾರೆ.
ಕೋರ್ಟ್ ಅದಕ್ಕೆ ಓಕೆ ಅಂದಿರುತ್ತೆ. ಆದರೆ ಇಲ್ಲೂ ಕೂಡ ರಾಜಕೀಯವನ್ನು ಮಾಡುವಂಥ ಪ್ರಯತ್ನಗಳನ್ನು ಕೆಟ್ಟ ರಾಜಕಾರಣಿಗಳು ಮಾಡಿದರೆ ರಿಪಬ್ಲಿಕ್ ಕನ್ನಡ ಅಷ್ಟೇ ದಿಟ್ಟವಾಗಿ ಉತ್ತರ ಕೊಡುತ್ತೆ. ಇದು ನಮ್ಮ ವಾಗ್ದಾನ. ಬಳ್ಳಾರಿ ಜೈಲ್ಗೆ ದರ್ಶನ್ ಶಿಫ್ಟ್. ಬಳ್ಳಾರಿ ಜೈಲ್ಗೆ, ಪವನ್ ಮೈಸೂರು ಜೈಲ್ಗೆ, ರಾಘವೇಂದ್ರ ಮೈಸೂರು ಜೈಲ್ಗೆ, ನಂದೀಶ್ ಮೈಸೂರು ಜೈಲ್ಗೆ, ಜಗದೀಶ್ ಶಿವಮೊಗ್ಗ ಜೈಲ್ಗೆ, ಧನರಾಜ್ ಧಾರವಾಡ, ವಿನಯ್ ವಿಜಯಪುರ, ನಾಗರಾಜ್ ಗುಲ್ಬರ್ಗ, ಲಕ್ಷ್ಮಣ ಶಿವಮೊಗ್ಗ, ಪ್ರದೋಷ್ ಬೆಳಗಾವಿ, ಪವಿತ್ರ ಗೌಡ ಪರಪನಗ್ರಹಾರ, ಅನುಕುಮಾರ್ ಪರಪನಗ್ರಹಾರ, ದೀಪಕ್ ಪರಪನಗ್ರಹಾರ, ರವಿ ತುಮಕೂರು ಜೈಲ್, ಕಾರ್ತಿಕ್ ತುಮಕೂರು ಜೈಲ್, ನಿಖಿಲ್ ತುಮಕೂರು ಜೈಲ್, ಕೇಶವಮೂರ್ತಿ ತುಮಕೂರು ಜೈಲ್. ಸರ್ಕಾರ ಒಂದು ವೇಳೆ ರಾಜ್ಯ ಸರ್ಕಾರ ಒಂದು ವೇಳೆ ಇದನ್ನು ಮಾಡಿದ್ದಿದ್ರೆ ಕೆಲವು ಅನುಮಾನಗಳು ಹುಟ್ಟುತ್ತಾ ಇತ್ತು. ಆದರೆ ಕೋರ್ಟ್ ಆದೇಶ ಆಗಿರೋ ಕಾರಣಕ್ಕಾಗಿ ಅಂಥ ಹುಚ್ಚು ಸಾಹಸಗಳನ್ನು ಮಾಡಲಾರರು ಅನ್ನುವಂಥ ವಿಶ್ವಾಸ ಇದೆ. ಯಾಕಂದರೆ ಜಮೀರ್ ಅಹ್ಮದ್ ಖಾನ್ ಬಳ್ಳಾರಿ ಉಸ್ತುವಾರಿ ಇದು ಕಾಕತಾಳೀಯನೋ ರೇಣುಕಾರಾಧ್ಯ ನಮ್ಮೊಂದಿಗೆ ಫೋನೋದಲ್ಲಿದ್ದಾರೆ ಬಳ್ಳಾರಿಯಿಂದ. ರೇಣುಕಾರಾಧ್ಯ, ಒಂದು ಜೈಲಾಧಿಕಾರಿಗಳೇ ಆತನನ್ನು ಕಳಿಸಿದ್ರೂ ಕೂಡ ಕೋರ್ಟ್ಗೆ ಹೇಳಬೇಕಾಗತ್ತೆ, ಕೋರ್ಟ್ಗೆ ರಿಮಾಂಡ್ ಕಾಪಿ ಸಲ್ಲಿಸಬೇಕಾಗತ್ತೆ. ನೋಡಿ, ನಾವು ಇವ್ರನ್ನ ಈ ಥರ ಕಳಿಸ್ತಾ ಇದ್ದೀವಿ ಅಂಥೇಳಿ. ಈಗ ಪೊಲೀಸ್ ಅಧಿಕಾರಿಗಳು ಏನು ಮಾಡಬೇಕು, ಅವ್ರನ್ನ ಕಳಿಸ್ಬೇಕು ಅಂತ ಕೇಳಿದಾಗ ಕೋರ್ಟ್ ನೀಡಿರುವಂಥ ಆದೇಶ. ಆದರೆ ನಮ್ಮ ರಾಜಕಾರಣಿಗಳು ಏನೆಲ್ಲ ಕಸರತ್ತು ಮಾಡ್ತಾರೆ ಅಂತಂದರೆ ಸಮ್ಟೈಮ್ಸ್ ಕೋರ್ಟ್ಗೂ ಕೂಡ ತಪ್ಪು ಮಾಹಿತಿ ಕೊಡ್ತಾರೆ. ಈಗ ಬಳ್ಳಾರಿಗೆ ಶಿಫ್ಟ್ ಆಗಿರುವಂಥದ್ದು, ಜೊತೆಗೆ ಉಸ್ತುವಾರಿ ಸಚಿವರು ಜಮೀರ್ ಅಹ್ಮದ್ ಖಾನ್ ಆಗಿರುವಂಥದ್ದು, ಯಾವ ರೀತಿಯ ಮಾತುಗಳು ಆ ಭಾಗದಲ್ಲಿ ಕೇಳಿ ಬರ್ತಾ ಇದೆ? ಖಂಡಿತ ಜಯಪ್ರಕಾಶ್, ಏನು ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ನೀಡುವಂತೆ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಈಗಾಗಲೇ ಏನು ನ್ಯಾಯಾಲಯ ಆದೇಶ ನೀಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಧ್ಯರಾತ್ರಿ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅಂದ್ರೆ ಕೋರ್ಟ್ ಆದೇಶ ನೀಡೋದಕ್ಕೂ ಮುಂಚೆನೆ ಬೆಳಗಾವಿಯ ಇಂಡಲ್ಗ ಜೈಲು ಹಾಗೂ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಹಿರಿಯ ಅಧಿಕಾರಿಗಳು ಕರೆ ಮಾಡಿಬಿಟ್ಟು ಎಲ್ಲರೂ ಕೂಡ ಸಿದ್ಧರಾಗಿರುವಂತೆ, ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಇಲ್ಲಿ ಪ್ರಮುಖವಾಗಿ ಯಾರನ್ನ ನಾವು ಬಳ್ಳಾರಿ ಜೈಲಿಗೆ ಕಳಿಸ್ತೀವಿ, ಯಾರನ್ನ ಮೈಸೂರಿಗೆ ಕಳಿಸ್ತೀವಿ, ಅಥವಾ ಯಾರನ್ನ ನಾವು ಹಿಂಡಲ್ಗ ಜೈಲಿಗೆ ಕಳಿಸ್ತೀವಿ ಅಂತ ಅಲ್ಲಿ ಹೇಳಿರಲಿಲ್ಲ. ಆದ್ರೆ ಇವರೆಲ್ಲರೂ ಕೂಡ ಸಿದ್ಧರಾಗಿರ್ಬೇಕು. ಕೋರ್ಟ್ ಯಾವ ಜೈಲಿಗೆ ನಾವು ಕಳಿಸ್ತೀವಿ ಅಂತ ಆದೇಶ ಮಾಡುತ್ತೆ, ಆ ಪ್ರಕಾರ ನಾವು ಕಳಿಸ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಕಾಮನ್ ಆಗಿ ನೋಡಿದ್ರೆ ಸಾಮಾನ್ಯ ಕೈದಿ ಆದ್ರೆ ಈ ರೀತಿಯಾದ ಸಿದ್ಧತೆಗಳು ಇರಲ್ಲ. ಆದ್ರೆ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಇದು ಒಂದು ಪೊಲೀಸ್ ಇಲಾಖೆ ಜೊತೆಗೆ ಜೈಲಿಗೆ ಸಂಬಂಧಪಟ್ಟ ವಿಚಾರ. ಯಾಕಂದ್ರೆ ಈಗಾಗಲೇ ಜೈಲು ಅಂದ್ರೆ ಸಿಬ್ಬಂದಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಈಗ ಕೈಗೊಳ್ಳಬೇಕಾಗುತ್ತೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಂತಹ ಸವಲತ್ತುಗಳು ಬಳ್ಳಾರಿ ಜೈಲಿನಲ್ಲಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿರ್ತಕ್ಕಂಥದ್ದು. ಹಿಂದೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ಅಂದ್ರೆ ಅಕ್ರಮ ಅದಿರು ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಾರಿ ಬಳ್ಳಾರಿ ಜೈಲಿನಲ್ಲೂ ಕೂಡ ಇದ್ರು, ಅಂದ್ರೆ ಒಂದು ದಿನದ ಮಟ್ಟಿಗೆ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಐಷಾರಾಮಿಯಾಗಿ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅನ್ನುವ ಒಂದು ಆರೋಪ ಕೂಡ ಇತ್ತು. ಜೊತೆಗೆ ಕೆಲವು ಸಂದರ್ಭದಲ್ಲಿ ಬಳ್ಳಾರಿ ಜೈಲಿನಲ್ಲೂ ಕೂಡ ಗಾಂಜಾ ಕೂಡ ಲಭ್ಯವಾಗಿತ್ತು. ಆದ್ರೆ ಈಗ ದರ್ಶನ ಅವ್ರನ್ನ ಕರ್ಕೊಂಡ್ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲರ ಕಣ್ಣು ಈಗ ಬಳ್ಳಾರಿ ಜೈಲಿನ ಮೇಲೆ ಇರ್ತಕ್ಕಂಥದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜೈಲುಗಳ ಪರಿಸ್ಥಿತಿ ಸೇಮ್ ಪರಪ್ಪನ ಅಗ್ರಹಾರದಂತೆ ಆಗಿದೆ ಅಂತ ಇಲ್ಲಿ ಹೇಳ್ಬಹುದು ಅನ್ನುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ, ನೀವು ಹೇಳ್ದಂಗೆ ರಾಜಕೀಯ ಷಡ್ಯಂತ್ರಗಳು ಕೂಡ ಇದರಲ್ಲಿ ನಡೆದಿರಬಹುದು. ಅಂದ್ರೆ ಬಳ್ಳಾರಿ ಜೈಲಿನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದ್ದಾವೆ ಅನ್ನೋದಕ್ಕಿಂತ ಕೋರ್ಟ್ಗೆ ಇವರು ಬಳ್ಳಾರಿ
ಜೈಲು ಅತಿ ಕಠಿಣವಾದ ಜೈಲು ರಾಜ್ಯದಲ್ಲಿ, ಹೀಗಾಗಿ ನಾವು ಅಲ್ಲಿಗೆ ಕಳಿಸ್ತೀವಿ ಅಂತ ಒಂದಷ್ಟು ಸಬಬುಗಳನ್ನ ಕೊಟ್ಟಿರಬಹುದು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಜಮೀರ್ ಅಹಮದ್ ಅವರು ದರ್ಶನ್ ಅವರು ಸಾಕಷ್ಟು ಆತ್ಮೀಯರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಜಮೀರ್ ಅಹಮದ್ ಖಾನ್ ಮತ್ತೆ ಬಳ್ಳಾರಿಯ ಉಸ್ತುವಾರಿ ಸಚಿವರು ಕೂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ರಾಜಕೀಯ ಊಹಾಪೋಹಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಅಂದ್ರೆ ಖಂಡಿತ ಈಗ ದರ್ಶನ್ ಅವ್ರನ್ನ ಕೋರ್ಟ್ ಕೂಡ ಯಾರ್ಯಾರನ್ನು ಎಲ್ಲಿಗೆ ಅಂತ ಕೇಳಿರುತ್ತೆ. ಯಾಕಂದರೆ ಜೈಲಾಧಿಕಾರಿಗಳಿಗೆ ಕೇಳಿದ ಕಾರಣಕ್ಕಾಗಿ ಇವರೊಂದು ಲಿಸ್ಟ್ ಔಟ್ ಮಾಡಿ ಕೊಟ್ಟಿರ್ತಾರೆ, ಕೋರ್ಟ್ ಅದಕ್ಕೆ ಓಕೆ ಅಂದಿರುತ್ತೆ. ಆದರೆ ಇಲ್ಲೂ ಕೂಡ ರಾಜಕೀಯವನ್ನು ಮಾಡುವಂಥ ಪ್ರಯತ್ನಗಳನ್ನು ಕೆಟ್ಟ ರಾಜಕಾರಣಿಗಳು ಮಾಡಿದರೆ ರಿಪಬ್ಲಿಕ್ ಕನ್ನಡ ಅಷ್ಟೇ ದಿಟ್ಟವಾಗಿ ಉತ್ತರ ಕೊಡುತ್ತೆ. ಇದು ನಮ್ಮ ವಾಗ್ದಾನ.